ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದನ್ನಾಗ್ಲೇ ಹೇಳ್ಬಿಟ್ಟೆ ನಾನು. ಆಕ್ಚುಲಿ ನೀವು ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ. ಅದು ಪರ್ಟಿಕ್ಯುಲರ್ ಆಗಿ ರೀಸನ್ ಹೇಳಿರೋದು. ಈಗ ವೀಕ್ಷಕರಿಗೆ ಕೊನೆಯದಾಗಿ ಅಗೇನ್ ಅಷ್ಟೇ, ಅದೊಂದೇ ರಿಕ್ವೆಸ್ಟ್ ನನಗೆ ಎಲ್ಲರಲ್ಲೂ. ನವೆಂಬರ್ 7ಕ್ಕೆ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಿರೋರು ಯಾರು ಸಿನಿಮಾನ ರೆಗ್ಯುಲರ್ ಆಗಿ ನೋಡ್ತಾರೆ ಶುಕ್ರವಾರ, ಖಂಡಿತ ನನಗೆ ಗೊತ್ತಿರಂಗೆ ಒಬ್ರಾದ್ರೂ ಪರಿಚಯ ಇದ್ದೇ ಇರ್ತಾರೆ. ಅವ್ರಿಗೊಂದು ಕಾಲ್ ಮಾಡಿ, ಹೇಗಿದ್ಯಪ್ಪ ಈ ಸಿನಿಮಾ, ಇಷ್ಟೊಂದು ಹೇಳ್ದ, ನೀನ್ ಹೇಳಪ್ಪ ಹೇಗಿದೆ ಸಿನಿಮಾ ಅಂತ ಕೇಳಿ. ನನಗೂ ತಿಳ್ಕೊಬೇಕು, ನನಗೂ ಗೊತ್ತು ಅಂತ ಅಲ್ಲ, ನನಗೂ ತಿಳ್ಕೊಬೇಕು. ಅವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನನಗೂ ಅವಾಗ್ಲೇ ಗೊತ್ತಾಗೋದು. ನಾನು ಚೆನ್ನಾಗಿದೆ ಅಂದ್ರೆ ನೀವು ಸಿನಿಮಾ ಥಿಯೇಟರ್ಗೆ ಬನ್ನಿ, ಚೆನ್ನಾಗಿಲ್ಲ ಅಂದ್ರೆ ನಾನು ಮನೆಗೆ ಹೋಗ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲ ಪೋಸ್ಟರ್ಲ್ಲೂ ಹಾಕ್ಸ್ಬಿಟ್ಟಿದ್ದೀನಿ, ಐ ಆಮ್ ಗಾಡ್ ಹೇಗಿದೆ, ಹ್ಯಾಶ್ಟ್ಯಾಗ್ ಐ ಆಮ್ ಗಾಡ್ ಹೇಗಿದೆ ಅನ್ನೋದನ್ನ. ನಿಮ್ಗೆ ಅದನ್ನ ಮರಿದೇ ಇರಲಿ ಅಂತ. ಎಲ್ಲೇ ಅದನ್ನ ನೋಡಿದಾಗ್ಲೂ ನಿಮ್ಗೆ ಅದ್ ನೆನಪಾದ್ರೆ ಹೇಗಿದೆ ಅಂತ ಒಂದ್ಸಲಿ ಕೇಳ್ಕೊಳ್ಳಿ. ಚೆನ್ನಾಗಿದೆ ಅಂದ್ರೆ ದಯವಿಟ್ಟು ಸಿನಿಮಾ ನೋಡಕ್ ಬನ್ನಿ. ಆ ಸಪೋರ್ಟ್ ಬೇಕು ನಮ್ಗೆ. ಅದಕ್ಕೋಸ್ಕರ ಕನ್ನಡ ಕಲ್ಸೋ ಅಷ್ಟು ನನಗೆ ನಿಜವಾಗ್ಲೂ ಟೈಮ್ ಸಿಗ್ತಾ ಇರ್ಲಿಲ್ಲ. ನಾನು ಬರೀ ಡೈಲಾಗ್, ನಮ್ ಸಿನಿಮಾ ಡೈಲಾಗ್ಗಳು ಏನಿದೆ ಅಷ್ಟು ಮಾತ್ರ ಕಲ್ಸ್ಕೊಟ್ಟಿದ್ದೀನಿ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ನಂತರದಲ್ಲಿ ಮತ್ತೆ ಅವರು ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೋದು, ಯಾವ ಒಂದು ರೋಲ್ ನ ಚೆನ್ನಾಗಿ ಮಾಡ್ಬೋದು ಅಂತ ನಿಮಗ ಅನಿಸ್ತು? ನನಗೆ ಯಾವ್ದು ಕೊಟ್ರು ಮಾಡ್ತಾರೆ ಅಂತ ಅನಿಸ್ತು. ಬಿಕಾಸ್ ಲೈಕ್ ಅಗೇನ್ ಮತ್ತೆ ಅದನ್ನೇ ಹೇಳೋದಾದ್ರೆ ಎಫರ್ಟ್, ನಿಮ್ಗೆ ಎಫರ್ಟ್ ಹಾಕ್ತಾರೆ ಅಂತ ಗೊತ್ತಿದ್ದಾಗ ಅಂಡ್ ಪರ್ಫಾರ್ಮೆನ್ಸ್, ಅವ್ರಿಗೆ ಶಿ ಹ್ಯಾಸ್ ದ ಟ್ಯಾಲೆಂಟ್. ಅವ್ರಿಗೆ ಬರೀ ಎಫರ್ಟ್ ಅವ್ರ ಕೈಲಿ ಆಗ್ತಾ ಇಲ್ಲ, ಟ್ಯಾಲೆಂಟ್ ಇಲ್ಲ ಅಂತಾನೂ ಅಲ್ಲ, ಟ್ಯಾಲೆಂಟ್ ಇದೆ, ಮಾಡ್ತಾರೆ, ಎಫರ್ಟ್ ಹಾಕ್ತಾರೆ. ಹಂಗಿದ್ದಾಗ ನೀವ್ ಏನ್ ಬೇಕಾದ್ರೂ ಮಾಡಿಸ್ಕೊಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಐ ಆಮ್ ಗಾಡ್ ಸಿನಿಮಾ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ. ನವೆಂಬರ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಸಿನಿಮಾವನ್ನ ನೋಡ್ಲಿ, ಈ ಸಿನಿಮಾಗೆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.